ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ನಾನು 6 ತಿಂಗಳ ಒಳಗಿನ ಮಕ್ಕಳ ವೆಯ್ಟ್ ಗೇನ್ ಹೇಗೆ ಮಾಡೋದಂತ ವಿಡಿಯೋ ಮಾಡ್ತಾ ಇದ್ದೇನೆ. ಈಗ 6 ತಿಂಗಳದ ನಂತರ ಮಕ್ಕಳಿಗೆ ಆದರೆ ಫುಡ್ ಕೊಡ್ತಾ ಇರ್ತೇವೆ. ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿರ್ತೇವೆ. ಫುಡ್ ಮೂಲಕ ನಾವು ವೆಯ್ಟ್ ಗೇನ್ ಹೇಗಾದರೂ ಮಾಡ್ಬೋದು. ಅದೇ 6 ತಿಂಗಳ ಒಳಗಿನ ಮಕ್ಕಳಿಗೆ ನಾವು ಫುಡ್ ಏನು ಕೊಡ್ತಾ ಇರೋದಿಲ್ಲ. ಖಾಲಿ ಫೀಡಿಂಗ್ ಮಾಡ್ತಾ ಇರ್ತೇವೆ, ಫಾರ್ಮುಲಾ ಫೀಡಿಂಗ್ ಮಾಡ್ತಾ ಇರ್ತೇವೆ, ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರ್ತೇವೆ ಅಷ್ಟೇ. ಇದರಲ್ಲಿ ನಾವು ಇಷ್ಟೇ ಮಾಡ್ತಾ ಹೇಗೆ ಮಕ್ಕಳ ವೆಯ್ಟ್ ಗೇನ್ ಮಾಡೋದಂತ ನಾನು ತಿಳಿಸ್ತೇನೆ ಇವಾಗ. ಮೊದಲನೇದಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡುವುದು. 6 ತಿಂಗಳ ಒಳಗಿನ ಮಕ್ಕಳಿಗೆ ಬ್ರೆಸ್ಟ್ ಫೀಡಿಂಗ್ ತುಂಬ ಮುಖ್ಯ ಆಗಿರ್ತದೆ. ಈಗ ಕೆಲವು ಕಾರಣದಿಂದ ಫಾರ್ಮುಲಾ ಫೀಡ್ ಮಾಡ್ತಿರ್ತಾರೆ. ಫಾರ್ಮುಲಾ ಆಗಲಿ ಬ್ರೆಸ್ಟ್ ಫೀಡಿಂಗ್ ಆಗಲಿ ತುಂಬ ಮುಖ್ಯ. ಅದರಲ್ಲೂ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ತುಂಬ ಮಗುವಿಗೂ ಬೆನಿಫಿಟ್ಸ್ ಇದೆ, ತಾಯಿಗೂ ಕೂಡ ಬೆನಿಫಿಟ್ಸ್ ಇರ್ತದೆ. ಬ್ರೆಸ್ಟ್ ಫೀಡ್ ಮಾಡುವ ಟೈಮಲ್ಲಿ ತಾಯಿ ನ್ಯೂಟ್ರಿಷನ್ಸ್ ಫುಡ್ ಅಂದರೆ ಮಾಂಸ, ಕಾಳು, ಸೊಪ್ಪು, ತರಕಾರಿಗಳನ್ನೆಲ್ಲ ತಿನ್ನಬೇಕಾಗ್ತದೆ. ತಾಯಿ ಸ್ಟ್ರೆಸ್ ತಗೊಳ್ದೆ ಆರಾಮವಾಗಿ ಇರಬೇಕಾಗ್ತದೆ. ಈಗ ಕೆಲವು ಸ್ಟ್ರೆಸ್ ತಗೊಂಡ್ರೆ ಬ್ರೆಸ್ಟ್ ಮಿಲ್ಕ್ ಕಡಿಮೆ ಬರೋದು, ಆ ಥರ ಏನಾದರೂ ಪ್ರಾಬ್ಲಮ್ ಆಗ್ತದೆ. ಈಗ ಮಗು ಎಷ್ಟು ಡಿಮ್ಯಾಂಡ್ ಮಾಡ್ತಾ ಇದೆ ನೋಡಿ. ಫಸ್ಟ್ 2 ಅವರ್ಸಿಗೊಮ್ಮೆ ಕಂಪಲ್ಸರಿ ಫೀಡ್ ಮಾಡಲೇಬೇಕು. ಅದರ ನಡುವೆ ಕೂಡ ಮಗು ಡಿಮ್ಯಾಂಡ್ ಮಾಡ್ತಾ ಇದೆ, ಕೇಳ್ತಾ ಇದೆ ಅಂತ ಹೇಳಿದರೆ ಫೀಡ್ ಮಾಡಿ. ಮಗು ಎಷ್ಟು ಬಯಸ್ತದೆ ಅಷ್ಟು ಮಗುವಿಗೆ ಹೊಟ್ಟೆ ತುಂಬ ಹಾಲು ಕುಡಿಸಿ. ಬ್ರೆಸ್ಟ್ ಮಿಲ್ಕ್ನಲ್ಲಿ ಮಗುವಿಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಸಿಗ್ತದೆ. ಹಾಗಾಗಿ ಬ್ರೆಸ್ಟ್ ಮಿಲ್ಕ್ ತುಂಬ ಮುಖ್ಯ. ಈಗ ನೆಕ್ಸ್ಟ್ ಎರಡನೇದಾಗಿ ಹೇಳೋದಂದರೆ, ಡಾಕ್ಟ್ರು ಮಗು ಹುಟ್ಟಿದ ತಕ್ಷಣ ನಮಗೆ ವಿಟಮಿನ್ ಡಿ ಡ್ರಾಪ್ಸನ್ನು ಕೊಟ್ಟಿರ್ತಾರೆ. ಅದನ್ನು ಕಂಪಲ್ಸರಿ ನಾವು ಬೆಳಿಗ್ಗೆ ಟೈಮಲ್ಲಿ 1 ವರ್ಷ ತನಕ ಕೊಡಬೇಕಾಗ್ತದೆ. ಇದು ಕೂಡ ವೆಯ್ಟ್ ಗೇನ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮೂರನೇದಾಗಿ ನಿದ್ದೆ. ಮಗು ಎಷ್ಟು ಚೆನ್ನಾಗಿ ನಿದ್ರೆ ಮಾಡ್ತದೆ ಅಷ್ಟು ವೆಯ್ಟ್ ಗೇನ್ ಆಗಲಿಕ್ಕೆ ಅದು ಕೂಡ ಹೆಲ್ಪ್ ಮಾಡ್ತದೆ. ಮಗು ಎಷ್ಟು ಮಲಗ್ತದೆ ಅಷ್ಟು ಆರಾಮವಾಗಿ ಮಲಗಲಿ. ಕೊನೆಯದಾಗಿ ಹೇಳಬೇಕಂದ್ರೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್. ಮಗುವನ್ನು ಆದಷ್ಟು ನಾವು ಎತ್ಕೊಳ್ಳೋದು, ಹೆಗಲಲ್ಲಿ ಎತ್ಕೊಳ್ಳೋದು, ನಮ್ಮ ಹೊಟ್ಟೆಯ ಭಾಗಕ್ಕೆ ಮಗುವನ್ನು ತಾಗಿಸ್ಕೊಂಡು ನಾವು ಬ್ರೆಸ್ಟ್ ಫೀಡ್ ಮಾಡೋದು ತುಂಬ ಮುಖ್ಯ ಆಗ್ತದೆ. ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಕೂಡ ವೆಯ್ಟ್ ಗೇನ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. 6 ತಿಂಗಳ ಒಳಗಿನ ಮಕ್ಕಳಿಗೆ ನಾವು ವೆಯ್ಟ್ ಗೇನ್ ಮಾಡಲಿಕ್ಕೆ ಇಷ್ಟೆಲ್ಲ ಫಾಲೋ ಮಾಡಬೇಕಾಗ್ತದೆ. ಇಷ್ಟು ಅಂತ ಏನೂ ಇಲ್ಲ, ಒಂದು 3-4 ಸ್ಟೆಪ್ ಅಷ್ಟೇ. ಅದು ನಾರ್ಮಲ್ ಆಗಿರುವಂಥದ್ದೇ. ಇಷ್ಟನ್ನು ಫಾಲೋ ಮಾಡಿದರೆ ಮಕ್ಕಳ ವೆಯ್ಟ್ ಗೇನ್ ಆಗುತ್ತೆ. ಇಷ್ಟು ಹೇಳಿ ವಿಡಿಯೋ ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.